ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಸಹಬಾಳ್ವೆ ಉಡುಪಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಮತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆಗಳ ನೇತೃತ್ವದಲ್ಲಿ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಧ್ವಜಗಳನ್ನು ಪ್ರದರ್ಶಿಸಿ ನೀಟ್ ಪರೀಕ್ಷೆಯ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ವಿದ್ಯಾರ್ಥಿ ಹರ್ಷಪ್ರೀತ್ ಸಿಂಗ್, ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೊದಲ ಬಾರಿಗೆ ನಡೆಯುವುದಿಲ್ಲ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಕಠಿಣ ಪರಿಶ್ರಮ ಪಡುತ್ತಿದ್ದರೂ ಇಂತಹ ಅಕ್ರಮಗಳು ಅವರ ಕನಸುಗಳಿಗೆ ಧಕ್ಕೆ ತರುತ್ತಿವೆ ಎಂದರು. ಸಾಮಾಜಿಕ ಹೋರಾಟಗಾರ ಫಣಿರಾಜ್ ಮಾತನಾಡಿ, ಕಳೆದ 1 ತಿಂಗಳಿನಿಂದ ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ದೇಶದಾದ್ಯಂತ ಹೋರಾಟ ನಡೀತಾ ಇದೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ತಮ್ಮ ಮಕ್ಕಳು ವೈದ್ಯರಾಗಬೇಕು ಎಂದು ಕನಸು ಕಾಣುವ ಪೋಷಕರು ಆತಂಕದಲ್ಲಿದ್ದಾರೆ. ಸಂಸತ್ ಭವನದ ಬಳಿ ಶಾಂತಿಯುತ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಸಿರುವುದು ಖಂಡನೀಯ. ಜನರಿಗೆ ತಮ್ಮ ಸಮಸ್ಯೆಗಳ ಕುರಿತು ಶಾಂತಿಯುತವಾಗಿ ಪ್ರತಿಭಟಿಸುವ ಹಕ್ಕಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸರ್ಕಾರ ಕಾಪಾಡಬೇಕು ಎಂದು ಆಗ್ರಹಿಸಿದರು. ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ, ಭವಿಷ್ಯ ಕಟ್ಟುವ ಯೋಜನೆ ಇಲ್ಲ, ಪಕೋಡ ನೀತಿಗೆ ಧಿಕ್ಕಾರ, ಶಿಕ್ಷಣ ಸಚಿವರ ಪರೀಕ್ಷೆ ಪ್ರಭುಗಳೇ, ಶಿಕ್ಷಣ ಸಚಿವರ ಪರೀಕ್ಷೆ ಪ್ರಭುಗಳೇ, ವಿದ್ಯಾರ್ಥಿ ಪಾಲಿನ ಕಂಟಕರೇ, ತೊಲಗರಿ ಹುದ್ದೆ ತೊಲಗರಿ ಸ್ಥಾನ, ಬೇಕಿಲ್ಲ. ವಿದ್ಯಾರ್ಥಿಗಳ ಅಧಿಕಾರಿ ಶಿಕ್ಷಣ ಸಚಿವರಿಗೆ, ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದ ಕೇಂದ್ರ ಸರ್ಕಾರಕ್ಕೆ, ದೆಹಲಿಯ ಪೊಲೀಸ್ ದೌರ್ಜನ್ಯ ಮಾಡಿದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿದ ಗೂಂಡಾಗಳನ್ನು ಬಂಧಿಸಿ. ನಿನ್ನ ಹಗರಣದಲ್ಲಿ ನಿನ್ನ ಪಾತ್ರ ಪ್ರಧಾನ. ರಾಜೀನಾಮೆ ನೀಡಿ ತೊಲಗು ಧರ್ಮೇಂದ್ರ ಪ್ರಧಾನ. ನೀಟ್ ಹಗರಣದಲ್ಲಿ ನಿನ್ನ ಪಾತ್ರ ಪ್ರಧಾನ. ನೀಟ್ ಹಗರಣದಲ್ಲಿ ನಿನ್ನ ಪಾತ್ರ ಪ್ರಧಾನ. ರಾಜೀನಾಮೆ ನೀಡಿ ತೊಲಗು ಪ್ರಧಾನ. ನೀಟ್ ಹಗರಣದಲ್ಲಿ ನಿನ್ನ ಪಾತ್ರ ಪ್ರಧಾನ. ನೀಟ್ ಹಗರಣದಲ್ಲಿ ನಿನ್ನ ಪಾತ್ರ ಪ್ರಧಾನ. ನಿನ್ನ ಪಾತ್ರ ಪ್ರಧಾನ. ಹಲ್ಲ ಮಿಸ್ಟರ್ ಪ್ರಧಾನ್ಗೆ. ಕಳೆದ 1 ತಿಂಗಳಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ವೇದಿಕೆಯಡಿ ಸಾವಿರಾರು ಜನ ಯುವಕರು ವಿದ್ಯಾರ್ಥಿಗಳು ಒಂದು ಅಮೋಘ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ತಮ್ಮ ಒಳಿತಿಗಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಏನು ಕಳೆದ 4 ವರ್ಷಗಳಿಂದ ನೀಟ್ ಪರೀಕ್ಷಾ ವ್ಯವಸ್ಥೆ ಏನು ಅಸ್ತವ್ಯಸ್ತಗೊಂಡಿದೆ ಮತ್ತು ಭಾರತದ ಶಿಕ್ಷಣ ವ್ಯವಸ್ಥೆ ಏನು ಅವ್ಯವಸ್ಥೆಗೂಡಾಗಿದೆ. ಈ ಮೂಲಕ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಅವರ ತಂದೆ ತಾಯಿಗಳಿಗೆ ಭಯಾತಂಕ ಮೂಡಿಸಿದ್ದಾರೆ. ಅಂತಹ ಒಂದು ಅವ್ಯವಸ್ಥೆಯ ತನಿಖೆ ಆಗಬೇಕು. ಅದು ಅಮೂಲಾಗ್ರವಾಗಿ ಪುನರ್ರಚನೆ ಆಗಬೇಕು ಮತ್ತು ಈ ಎಲ್ಲ ಅವ್ಯವಸ್ಥೆಗೆ ಕಾರಣರಾಗಿರುವ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇಷ್ಟೇ ಸರಳವಾದದ್ದು. ಇದು ಯಾವ ಪ್ರಜಾಪ್ರಭುತ್ವದಲ್ಲಿ ಪೂರೈಸಲಿಕ್ಕಾಗದ ಬೇಡಿಕೆ ಏನೂ ಅಲ್ಲ. ಇದಕ್ಕೆ ಬೇಕಾದ್ದು ಒಂದು ಪ್ರಜಾಪ್ರಭುತ್ವ, ಸಂವಿಧಾನಕ್ಕೆ ಉತ್ತರದಾಯಿತ್ವ ಮತ್ತು ನಾಚಿಕೆ ಮಾನ ಮರ್ಯಾದೆ. ಆದರೆ ನಾಚಿಕೆ ಮಾನ ಮರ್ಯಾದೆ ಮೊದಲೇ ಇಲ್ಲದ ಆ ಕಾರಣಕ್ಕಾಗಿಯೇ ಸಂವಿಧಾನದ पुलिस दैट जो जंतर मंतर पे हुआ था एंड ये जो नीट पेपर लीक हुआ है, ये कुछ कोई पहली बार नहीं हुआ है. ये पहले भी लीक्स होते आए हैं और आने वाले समय में और ज़्यादा तादाद में हो सकते हैं. सबसे बड़ा लोगों का आर्ग्यूमेंट ये था कि इस प्रोटेस्ट में और जो जिन स्टूडेंट्स को अफेक्ट पड़ा है, जो स्टूडेंट्स हैं वो लोग तो नहीं आए. अरे भाई, जब
आप जब बच्चे को कोई तकलीफ होती है तो आगे उनके गार्जियन उनके माँ बाप आते हैं ना, तो सेम वो काम हम सब हमारी जनरेशन कर रही है। अभी जो ये नीट पेपर लीक हुआ है उसके अगेंस्ट एक पीसफुल मार्च, एक पीसफुल प्रोटेस्ट हुआ। उसके अगेंस्ट वो मंडे को जंतर मंतर के अगेंस्ट पुलिस ने जो लाठी चार्ज उनके अगेंस्ट किया, टीयर गैस, दैट वो टोटली इम्प्रॉपर था।